ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ದ ಕಾಂಜರಿಂಗ್ ಲಾಸ್ಟ್ ರೈಟ್ಸ್ ಅಂತ. ಅಂಡ್ ನಂಗೆ ಗೊತ್ತೇ ಇದೆ ಈ ಮೂವಿಗೋಸ್ಕರ ನೀವೆಲ್ಲ ವೇಟ್ ಮಾಡ್ತಿದ್ದೀರಿ ಅಂತ. ಸೊ ನಿಮ್ಗೋಸ್ಕರ ಈ ಮೂವಿ ಎಕ್ಸ್ಪ್ಲನೇಷನ್. ಹಾಗೆ ನಾನು ಜಾಸ್ತಿ ಪೇಟಿ ಕೊಟ್ಟು ಟೈಮ್ ವೇಸ್ಟ್ ಮಾಡಲ್ಲ, ಸೀದಾ ಈ ಮೂವಿಯ ಕತೆ ಕಡೆಯೋಣ. ಸೊ ನಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಕಾಂಜರಿಂಗ್ ಲಾಸ್ಟ್ ರೈಟ್ಸ್ ಎಡ್ ಅಂಡ್ ಲಾರೆನ್ ವಾರೆನ್ ಅವರ ಒಂದು ಕೇಸ್ ಅಂತ. ಅಂಡ್ ಇದು ಸ್ಟಾರ್ಟಿಂಗ್ ಇಂದ ಆಗ್ತಾ ಬಂದಂತ ಒಂದು ಕೇಸ್ ರಿಲೇಟೆಡ್. ಹಾಗೆ ಕಾಂಜರಿಂಗ್ ನ ಇಡೀ ಸೀರೀಸ್ ಅಲ್ಲಿ ಅತ್ಯಂತ ಭಯಾನಕವಾಗಿರುವ ಕೇಸ್ ಅಂತ ಹೇಳ್ತಾರೆ. ಬಟ್ ನಂಗೆ ಈ ಮೂವಿ ಬಗ್ಗೆ ಏನನ್ನಿಸ್ತು, ನನ್ನ ಅನಿಸಿಕೆ ಏನಂತ ಲಾಸ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆಯೋಣ. ಸೊ ಮೂವಿ ಸ್ಟಾರ್ಟಿಂಗ್ ಆಕ್ಚುಲಿ 1964 ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ಒಂದು ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡ್ತಿರುವ ಎಡ್ ಅಂಡ್ ಲಾರೆನ್ ವಾರೆನ್ ನ ತೋರಿಸ್ತಾರೆ. ವಿಕ್ಟೋರಿಯಾ ಹೆಸರಿನ ಒಬ್ಬ ಹುಡುಗಿ ತನ್ನ ಶಾಪಲ್ಲಿ ಆಗ್ತಿರೋ ಒಂದು ಪ್ಯಾರನಾರ್ಮಲ್ ಆಕ್ಟಿವಿಟಿ ಬಗ್ಗೆ ಕಂಪ್ಲೇಂಟ್ ನ ಕೊಟ್ಟಿರ್ತಾಳೆ. ಅದು ನಮ್ಮ ಎಡ್ ಅಂಡ್ ಲಾರೆನ್ ವಾರೆನ್ಗೆ. ಅದಕ್ಕೋಸ್ಕರ ಆ ದಿನ ಅವರು ಆ ಒಂದು ಆಂಟಿಕ್ ಶಾಪ್ಗೆ ಬಂದಿರ್ತಾರೆ. ಅದಕ್ಕಿಂತ ಮುಂಚೆ ಆ ವಿಕ್ಟೋರಿಯಾಳ ಅಪ್ಪಂಗೆ ಆ ಶಾಪಲ್ಲಿರೋ ಒಂದು ಸ್ಟೋರ್ ರೂಮ್ ಇಂದ ಯಾವಾಗ್ಲೂ ಒಂಥರ ವೇರ್ಡ್ ಆಗಿರುವ ವಾಯ್ಸ್ ಕೇಳಿ ಬರ್ತಿತ್ತಂತೆ. ಅಂಡ್ ಒಂದಿನ ಅವರು ಕೂಡ ಅದೇ ರೂಮಲ್ಲಿ ಸತ್ತೋಗಿದ್ರಂತೆ. ಅಂಡ್ ಅದಾದ ನಂತರ ಈ ಹುಡುಗಿ ವಿಕ್ಟೋರಿಯಾ ಆ ಶಾಪ್ ಅನ್ನ ನಡ್ಸ್ಕೊಂಡು ಹೋಗ್ತಿರ್ತಾಳೆ. ಇವನ್ ಅವಳಿಗೆ ಕೂಡ ಅದೇ ರೀತಿಯ ಘಟನೆಗಳೆಲ್ಲ ಆಗಿದ್ದ ಕಾರಣ ಅದನ್ನ ಚೆಕ್ ಮಾಡ್ಲಿಕ್ಕೋಸ್ಕರ ಇವರಿಬ್ಬರನ್ನ ಅಲ್ಲಿ ಕರೆಸಿರ್ತಾಳೆ. ಸೊ ಮೊದಲಿಗೆ ಲಾರೆನ್ ವಾರೆನ್ ಚೆಕ್ ಮಾಡ್ಬೇಕಂತ ಅವಳೊಬ್ಬಳೆ ಆ ರೂಮ್ ಒಳಗೆ ಹೋಗ್ತಾಳೆ. ಅಲ್ಲಿ ಶಾಕಿಂಗ್ಲಿ ಅವಳಿಗೆ ಒಂದು ಕನ್ನಡಿ ತೋರಿ ಬರುತ್ತೆ. ಅದೊಂದು ದೊಡ್ಡದಾದ ಕೆಲವೊಂದು ಮೂರ್ತಿರುವ ಕನ್ನಡಿ. ಇವಳೋಗಿ ಅದನ್ನ ಟಚ್ ಮಾಡ್ತಾಳೆ. ಆ ಟಚ್ ಮಾಡಿದ ಕೂಡಲೇ ಅವಳಿಗೆ ಆ ಕನ್ನಡಿ ಒಳಗೆ ಒಂದು ದೆವ್ವ ಇವರ ಸಂಗತಿ ಗೊತ್ತಾಗುತ್ತೆ. ಆ ಡೆವಿಲ್ ಅವಳಿಗೆ ಸೂಚನೆ ಕೊಡುತ್ತೆ, ನಾನಿದ್ದೀನಿ ಅನ್ನೋ ತರ. ಅಂಡ್ ಮತ್ತೊಂದು ವಿಷಯ ಏನಪ್ಪ ಅಂದ್ರೆ, ಆ ಟೈಮ್ಗೆ ಲಾರೆನ್ ವಾರೆನ್ ಪ್ರೆಗ್ನೆಂಟ್ ಆಗಿದ್ಲು. ಆ ಕನ್ನಡಿನ ಟಚ್ ಮಾಡಿದ ಕೂಡಲೇ ಅದು ಬ್ರೇಕ್ ಆಗಿ ಅವಳಿಗೆ ಒಂದು ವಿಷನ್ ನ ತೋರಿಸುತ್ತೆ. ಅದು ಅವಳ ಮಗು ಹಾಗೆ ಅದರ ಫ್ಯೂಚರ್ ಬಗ್ಗೆ. ಅಂಡ್ ಇದ್ದಕ್ಕಿದ್ದಾಗೆ ಅವಳಿಗೆ ಪ್ರೆಗ್ನೆಂಟ್ ನೋವು ಜಾಸ್ತಿ ಆಗಿ ಅದೇ ಕೂಡಲೇ ಎಡಲ್ಲಿ ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾನೆ. ಇವನ್ ಆಸ್ಪತ್ರೆಯಲ್ಲೂ ಕೂಡ ಒಂಥರದ ವಿಚಿತ್ರವಾದ ಘಟನೆ ಆಗುತ್ತೆ. ಹಾಸ್ಪಿಟಲ್ನ ಆಪರೇಷನ್ ರೂಮ್ ನ ಲೈಟ್ಗಳು ಇದ್ದಕ್ಕಿದ್ದಾಗೆ ಆಫ್ ಆಗಿ ಒಂಥರ ಡಿಮಾನಿಕ್ ಎಕ್ಸ್ಪೀರಿಯನ್ಸ್ ಕೂಡ ಅಲ್ಲಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಕೊನೆಗೂ ವಾರೆನ್ ಒಂದು ಹೆಣ್ಣು ಮಗುವಿಗೆ ಜನ್ಮ ಕೊಡ್ತಾಳೆ. ಆದ್ರೆ ಶಾಕಿಂಗ್ ವಿಷಯ ಏನಪ್ಪ ಅಂದ್ರೆ, ಮಗು ಸತ್ತಿರುತ್ತೆ. ನಿಜವಾಗ್ಲೂ ಆ ಇಬ್ಬರು ದಂಪತಿಗಳು ದುಃಖಕ್ಕೆ ಒಳಗಾಗ್ತಾರೆ. ಅಂಡ್ ಏನೋ ಪಾವಾಡ್ ಎಂಬಂತೆ ವಿದಿನ್ ಅ ಸೆಕೆಂಡ್ ಅಲ್ಲಿ ಆ ಮಗು ಇದ್ದಕ್ಕಿದ್ದಾಗೆ ಅಳ್ಳಿಕ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿದ್ದ ಡಾಕ್ಟರ್, ನರ್ಸ್ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಇದು ನಿಜವಾಗ್ಲೂ ಒಂದು ಪಾವಾಡ್ ಇರ್ಬೇಕಂತ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಲಾರೆನ್ ಜಾಸ್ತಿಯಾಗಿ ದೇವರ ನಂಬಿದ್ಲು. ಅದೇ ಒಂದು ಕಾರಣಕ್ಕೆ ಅವಳಿಗೆ ಆ ಮಗುನ ಮತ್ತೆ ವರವಾಗಿ ಕೊಟ್ಟಿದ್ದಾರೆ. ಎನಿವೆ, ಆವತ್ತಿಂದ ಆ ಇಬ್ಬರು ಇನ್ವೆಸ್ಟಿಗೇಷನ್ ದಂಪತಿಗಳ ಲೈಫ್ ಏನಿದೆ ಇನ್ನೂ ಚೆನ್ನಾಗಿ ಸಾಕ್ತಾ ಹೋಗ್ತಿರುತ್ತೆ. ಅಂಡ್ ಅವರು ತಮ್ಮ ಮಗುವಿಗೆ ಜೋಡಿ ಅಂತ ಹೆಸರಿಡ್ತಾರೆ. ಅಂಡ್ ಮತ್ತೊಂದು ವಿಷಯ ಏನಪ್ಪ ಅಂದ್ರೆ, ಯಾವ ರೀತಿ ಈ ಲಾರೆನ್ಗೆ ವಿಷನ್ಗಳು ಕಾಣುವ ಒಂದು ಶಕ್ತಿ ಇತ್ತು, ಅದೇ ರೀತಿ ಈ ಜೋಡಿ ಕೂಡ ಒಂದು ರೀತಿ ಶಕ್ತಿ ಇದ್ದಿರುತ್ತೆ. ಅದವಳಿಗೆ ವರ ಕೂಡ ಹೌದು, ಹಾಗೆ ಶಾಪ ಕೂಡ ಹೌದು. ಇದೇ ರೀತಿ ಜೋಡಿ ದೊಡ್ಡವಳಾಗ್ತಾ ಹೋಗ್ತಾಳೆ. ಅಂಡ್ ಹೋಗ್ತಾ ಹೋಗ್ತಿದ್ದಾಗೆ ಅವಳಿಗೆ ದೆವ್ವಗಳ ವಿಷನ್ ತೋರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಳು ಬಂದು ಅಮ್ಮನ ಹತ್ರ ಹೇಳಿದಾಗ ಲಾರೆನ್ ವಾರೆನ್ ಅವಳಿಗೊಂದು ಮಂತ್ರನ ಹೇಳ್ತಾಳೆ. ಯಾವಾಗೆಲ್ಲ ಆ ರೀತಿ ಆಗುತ್ತೋ ಮಂತ್ರನ ಹೇಳು ಕರೆಕ್ಟ್ ಆಗುತ್ತೆ ಅಂತ. ಇವನ್ ಜೋಡಿ ಕೂಡ ಆ ಮಂತ್ರನ ಹೇಳಿ ಎಲ್ಲ ನಾರ್ಮಲ್ ಆಗುವಂತೆ ಮಾಡ್ತಿದ್ಲು. ಎನಿವೆ, ಅಲ್ಲಿಂದ ಮೂವಿ ಸೀದಾ 1964 ಇಂದ 1986ಗೆ ಶಿಫ್ಟ್ ಆಗುತ್ತೆ. ಇಲ್ಲಿ ನಮ್ಗೆ ಸ್ಮರ್ಲ್ ಪರಿವಾರನ ತೋರಿಸ್ತಾರೆ. ಈ ಸ್ಮರ್ಲ್ ಫ್ಯಾಮಿಲಿ ಹಾಂಟಿಂಗ್ ಬಗ್ಗೆ ನೀವು ಕೇಳಿರ್ಬೋದು. ಆಕ್ಚುಲಿ ಈ ಇಡೀ ಮೂವಿ ಅದೇ ಒಂದು ಪರಿವಾರದ ಬಗ್ಗೆ ಆಗ್ತಿರುತ್ತೆ. ಎನಿವೆ, ಇವಾಗ ಅವರ ಕತೆ ಕಡೆ ಹೋಗೋ ಮುಂಚೆ ಮೊದಲಿಗೆ ಆ ಫ್ಯಾಮಿಲಿಯಲ್ಲಿ ಯಾರಿದ್ದಾರೆ ಅವ್ರ ಹೆಸರೇನಂತ ನಿಮ್ಗೆ ಕರೆಕ್ಟ್ ಆಗಿ ತಿಳಿಸಿಕೊಡ್ತೀನಿ. ಇವನು ಜಾಕ್, ಮನೆಯ ಯಜಮಾನ. ಹಾಗೆ ಇದು ಅವನ ಹೆಂಡತಿ ಜಾನೆಟ್. ಹಾಗೆ ಇದು ಜಾಕ್ ನ ತುಂಬಾ ವಯಸ್ಸಾಗಿರುವ ಅಪ್ಪ ಅಮ್ಮ ಜಾನ್ ಹಾಗೆ ಮೇರಿ ಅಂತ. ಜಾಕ್ ಹಾಗೆ ಜಾನೆಟ್ಗೆ 4 ಜನ ಮಕ್ಕಳು, ಹೆದರ್, ಡಾನ್ ಹಾಗೆ ಇಬ್ಬರು ಟ್ವಿನ್ ಸಿಸ್ಟರ್ಸ್. ಎನಿವೆ, ಆ ಇಡೀ ಫ್ಯಾಮಿಲಿ ಆ ಮನೆಗೆ ಶಿಫ್ಟ್ ಆದ ಕೂಡಲೇ ಆ ದಿನ ಹೇದರ್ನ ಬರ್ಡೇ ಇರುತ್ತೆ. ಅದಕ್ಕೋಸ್ಕರ ಅವಳ ಅಜ್ಜ ಅವಳಿಗೊಂದು ಗಿಫ್ಟ್ ಕೊಡ್ತಾಳೆ. ಆ ಗಿಫ್ಟ್ ಬೇರೆ ಯಾವುದೂ ಅಲ್ಲ, ನಾವೆಲ್ಲ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ವಲ್ಲ ಹಾಂಟೆಡ್ ಮಿರರ್, ಅದೇ ಒಂದು ಮಿರರ್ನ ಅವಳಿಗೆ ಗಿಫ್ಟ್ ಆಗಿ ಕೊಡ್ತಾರೆ. ಆಕ್ಚುಲಿ ಆ ಅಜ್ಜಂಗೆ ಆ ಮಿರರ್ ಒಂದು ಎಕ್ಸಿಬಿಷನ್ ಅಲ್ಲಿ ತುಂಬಾ ಕಡಿಮೆ ರೇಟಿಗೆ ಸಿಕ್ಕ ಕಾರಣ ಅದನ್ನ ತಗೊಂಡ್ಬಂದಿದ್ದ. ಆದ್ರೆ ಅದರ ಪರಿಣಾಮ ಹೇಗಿರುತ್ತೆಂಬ ಕನಿಷ್ಠ ಜ್ಞಾನ ಕೂಡ ಅವನಿಗಿರಲಿಲ್ಲ. ಅಂಡ್ ಆ ಕನ್ನಡಿ ನಾವೆಲ್ಲ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಕಂಡದ್ದೇ ಕನ್ನಡಿ ಅನ್ನೋಕೆ ಒಂದು ಬಲವಾದ ಕಾರಣ ಇದೆ.
ಅದೇನಪ್ಪ ಅಂದ್ರೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ವೇರನ್ ಆ ಮಿರನ್ನ ಟಚ್ ಮಾಡಿದ ಕೂಡಲೇ ಅದು ಬ್ರೇಕ್ ಆಗಿತ್ತು. ಇವಾಗಲೂ ಕೂಡ ಇಷ್ಟು ವರ್ಷ ಆದ್ಮೇಲೂ ಕೂಡ ಆ ಒಂದು ಬ್ರೇಕ್ನ ಸಿಂಬಲ್ ಆ ಕನ್ನಡಿ ಮೇಲೆ ಇನ್ನೂ ಕೂಡ ಇದೆ. ಆದ್ರೆ ಹೇದರ್ಗೆ ಮಾತ್ರ ಆ ಕನ್ನಡಿ ಕಂಡು ಇಷ್ಟ ಆಗುದಿಲ್ಲ. ಅವಳಿಗೆ ಒಂಥರ ಬಾಯ್ದ ಫೀಲ್ ಆಗುತ್ತೆ. ಆ ಕನ್ನಡಿ ಒಳಗೆ ಏನೋ ಇದೆ ಅನ್ನೋ ತರ. ಅಂಡ್ ಅದಕ್ಕೆ ಸಾಕ್ಷಿ ಎಂಬಂತೆ ಬರ್ಡೇ ಕಟ್ ಮಾಡುವಾಗ ಕ್ಯಾಂಡಲ್ ಇದ್ದಕ್ಕಿದ್ದಾಗೆ ಆಫ್ ಆಗುತ್ತೆ. ಅದಲ್ಲದೆ ಮನೆಯ ರೂಫ್ ಟಾಪ್ ಅವಳ ಮೇಲೆ ಬಿದ್ದು ಅವಳ ತಲೆಗೆ ಏಟಾಗುತ್ತೆ. ಇದಿಷ್ಟು ಘಟನೆ ಮಾತ್ರ ಅಲ್ಲ, ಅದಾದ ಸುಮಾರು ದಿನ ನಂತರ ಜಾನೆಟ್ ಒಂದಿನ ತನ್ನ ಕಿಚನ್ ಅಲ್ಲಿ ವರ್ಕ್ ಮಾಡ್ತಿರುವಾಗ ಅವಳು ಕಾಲಲ್ಲಿ ಮಾತಾಡ್ತಿರ್ತಾಳೆ ಟೆಲಿಫೋನ್ ವೈರ್ ಮೂಲಕ. ಅಂಡ್ ಆ ವೈರ್ ಇದ್ದಕ್ಕಿದ್ದಾಗಿ ಅವಳಿಂದ ದೂರ ಆಗಿ ಒಂದು ರೂಮ್ ಕಡೆ ಹೋಗುತ್ತೆ. ಇವಳು ಫಸ್ಟಿಗೆ ಮೋಸ್ಟ್ಲಿ ಮಕ್ಕಳು ತಮಾಷೆ ಮಾಡ್ತಿರ್ಬೋದಂತ ಅನ್ಕೋತಾಳೆ. ಆದ್ರೆ ಹೋಗಿ ಆ ರೂಮ್ ನ ಲೈಟ್ ಆನ್ ಮಾಡಿದಾಗ ಅಲ್ಲಿ ಯಾರು ಕೂಡ ಇದಿರೋದಿಲ್ಲ. ಇದೊಂದು ರೀತಿಯ ಘಟನೆ. ಆದ್ರೆ ಈ ಜಾನೆಟ್ ಹಾಗೆ ಜಾಕ್ಗೆ ಟ್ವಿನ್ ಸಿಸ್ಟರ್ ಇದ್ದಾರೆ ಅಂತ ನಾ ಹೇಳಿದ್ದೆ. ಅವರಿಬ್ಬರ ಹತ್ರ ಒಂದು ಡಾಲ್ ಇತ್ತು. ಆ ಡಾಲ್ ಹೆಸರು ಚುವಿ ಡಾಲ್ ಅಂತ. ಒಂದಿನ ಆ ಇಬ್ಬರು ಸಿಸ್ಟರ್ಸ್ ಆ ಡಾಲ್ ಒಟ್ಟಿಗೆ ಆಡ್ತಿರುವಾಗ ಇದ್ದಕ್ಕಿದ್ದಾಗೆ ಆ ಡಾಲ್ ಗಾಳಿಯಲ್ಲಿ ತೇಲಿ ಹೋಗಿ ಆ ಡಾಲ್ ಹಿಂದೆ ಒಬ್ಬ ವಯಸ್ಸಾಗಿರೋ ಮುದುಕಿಯ ಆತ್ಮ ಇದ್ದಕ್ಕಿದ್ದಾಗೆ ಪ್ರತ್ಯಕ್ಷವಾಗಿ ಆ ಹುಡುಗಿ ಗಾಬರಿಯಲ್ಲಿ ಅಳ್ತಾ ಹೋಗಿ ಅದೇ ಕೂಡಲೇ ಮನೆಯವರಿಗೆ ಕಂಪ್ಲೇಂಟ್ ಮಾಡ್ತಾಳೆ. ಬಟ್ ಮನೆಯವರು ಯಾರು ಕೂಡ ಅವ್ರ ಮಾತನ್ನ ನಂಬಲ್ಲ. ಆದ್ರೆ ಈ ಜಾನೆಟ್ಗೆ ಮಾತ್ರ ಒಂದ್ ರೀತಿ ಎಕ್ಸ್ಪೀರಿಯನ್ಸ್ ಆಗಿತ್ತಲ್ಲ. ಅವಳು ಲೈಟ್ ಆಗಿ ಆವತ್ತಿಂದ ಅದ್ರ ಬಗ್ಗೆ ಕೇರ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಎನಿವೇ ಅಲ್ಲಿಂದ ಸೀನ್ ಸೀದಾ ಶಿಫ್ಟ್ ಆಗಿ ಈ ಕಡೆ ಲಾರೆನ್ ವಾರನ್ನ ಫ್ಯಾಮಿಲಿನ ತೋರಿಸ್ತಾರೆ. ಆ ಫ್ಯಾಮಿಲಿಯವರು ಒಂದಿನ ರೆಸ್ಟೋರೆಂಟ್ ಅಲ್ಲಿ ಕೂತು ಮಾತಾಡ್ತಿರುವಾಗ ಅಲ್ಲಿ ಇದ್ದಕ್ಕಿದ್ದಾಗಿ ಜೋಡಿಯ ಹಿಂದುಗಡೆಯಿಂದ ಒಂದು ಕೈ ಬರುತ್ತೆ. ಲಾರೆನ್ ಅದೇ ಕೂಡಲೇ ರಿಯಾಕ್ಟ್ ಮಾಡ್ತಾಳೆ. ಇವನ್ ಆ ಒಂದು ಸೈನ್ ಲಾರೆನ್ ಹಾಗೆ ಜೂಡಿಗೆ ಇಬ್ರು ಕೂಡ ಗೊತ್ತಾಗುತ್ತೆ. ಅಂದ್ರೆ ಅವರಿಬ್ಬರೇ ಕೂಡ ಆ ಟೈಮಲ್ಲಿ ಭೂತದ ವಿಷನ್ ತೋರಿ ಬರುತ್ತೆ. ಅಂಡ್ ಅಮ್ಮ ಮಗಳು ಅದೇ ಕೂಡಲೇ ತಮ್ಗೆ ಗೊತ್ತಿರೋ ಮಂತ್ರವನ್ನ ಹೇಳಿ ಎಲ್ಲವನ್ನ ಅಲ್ಲೇ ಸೆಟ್ ಮಾಡಿಬಿಡ್ತಾಳೆ. ಅಂಡ್ ಆ ಒಂದು ಸೀನ್ ಮೂಲಕ ನಮ್ಗೆ ಗೊತ್ತಾಗೋದೇನಪ್ಪ ಅಂದ್ರೆ ಸ್ಮಾಲ್ ಫ್ಯಾಮಿಲಿಲಿ ಆಗ್ತಿರುವ ಆ ಘಟನೆಗಳಿಗೂ ಈ ಫ್ಯಾಮಿಲಿಗೂ ಏನೋ ಒಂದ್ ರೀತಿ ಕನೆಕ್ಷನ್ ಇದೆ ಅಂತ. ಎನಿವೇ ಅದಾದ ನಂತರ ಜೂಡಿ ಆ ಹೊತ್ತಿಗೆ ತನ್ನ ಅಪ್ಪ ಅಮ್ಮಂಗೆ ತನಗಿರುವ ಒಬ್ಬ ಬಾಯ್ ಫ್ರೆಂಡ್ ಬಗ್ಗೆ ಹೇಳ್ತಾಳೆ. ಅವನ ಹೆಸರು ಡಾನಿ ಅಂತ. ತುಂಬಾ ವರ್ಷಗಳಿಂದ ನಾವಿಬ್ರು ಲವ್ ಮಾಡ್ತಿದ್ದೇವೆ, ಮದುವೆ ಆಗ್ಬೇಕಂತ. ಮೊದಲಿಗೆ ಈ ಎಡ್ ಒಬ್ದಿದ್ರು ಕೂಡ ಆಮೇಲೆ ಹೋಗ್ತಾ ಹೋಗ್ತಾ ಒಪ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗೆ ಅವಳು ಮುಂದೆ ಬರೋ ಅಪ್ಪನ ಬರ್ಡೇಗೆ ಅಂದ್ರೆ ಎಡ್ನ ಬರ್ಡೇಗೆ ಅವನ್ನ ಇನ್ವೈಟ್ ಮಾಡಿ ಅವನ ಪರಿಚಯ ನಿಮ್ಗೆ ಮಾಡ್ಬೇಕಂತ ಅವಳು ತನ್ನ ಆಸೆನ ವ್ಯಕ್ತಪಡಿಸ್ತಾಳೆ. ಮೊದಲಿಗೆ ಎಡ್ ಒಬ್ದಿದ್ರು ಕೂಡ ಹೋಗ್ತಾ ಹೋಗ್ತಾ ಅವನು ಒಪ್ಕೋತಾನೆ. ಎನಿವೇ ಅಂತೂ ಎಡ್ನ ಬರ್ಡೇ ಫಂಕ್ಷನ್ ಬರುತ್ತೆ. ಆ ಬರ್ಡೇ ಫಂಕ್ಷನ್ ದಿನ ಈ ಜೋಡಿ ತನ್ನ ರೂಮಲ್ಲಿ ಕೂತು ತನ್ನ ಬಾಲ್ಯದ ಫೋಟೋಗಳನ್ನ ಅಬ್ಸರ್ವ್ ಮಾಡ್ತಿರ್ತಾಳೆ. ಆವಾಗ ಅವಳಿಗೆ ಅನಬೆಲ್ ಡಾಲ್ನ ವಿಷನ್ ತೋರಿ ಬರುತ್ತೆ. ಆವಾಗ ಇದ್ದಕ್ಕಿದ್ದಾಗಿ ಅಲ್ಲಿ ಡಾನಿ ಬಂದು ಅವರಿಬ್ಬರ ಮಧ್ಯೆ ಇಂಟಿಮೇಟ್ ಆಗುತ್ತೆ. ಅನಂತರ ಡಾನಿ ಹೇಗೋ ಮಾಡಿ ತನ್ನ ಪ್ರಪೋಸಲ್ನ ಈ ಜೋಡಿ ಮುಂದೆ ಅವರ ಅಪ್ಪ ಅಮ್ಮನ ಮುಂದೆ ನೆಡ್ತಾನೆ. ಇದರಿಂದ ಜೋಡಿ ಕೂಡ ಖುಷಿಯಾಗಿ ಅವರಿಬ್ಬರು ಅಲ್ಲೇ ಒಪ್ಕೋತಾರೆ. ಹಾಗೆ ಅನಂತರ ಅವರ ಫ್ಯಾಮಿಲಿಯವರು ಮುಂದೆ ಹೇಗೆ ಅವರ ಮದುವೆ ಮಾಡ್ಬೇಕಂತ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಆ ಫಂಕ್ಷನ್ಗೆ ಅಂದ್ರೆ ಎಡ್ನ ಬರ್ಡೇಗೆ ಫಾದರ್ ಗಾರ್ಡನ್ ಹೆಸರಿನ ಒಬ್ಬ ವ್ಯಕ್ತಿ ಕೂಡ ಬಂದಿರ್ತಾರೆ. ಆಕ್ಚುಲಿ ಆ ಫಾದರ್ ಗಾರ್ಡನ್ ಎಡ್ ಅಂಡ್ ಲಾರೆನ್ಗೆ ತುಂಬಾ ಹತ್ತಿರದ ವ್ಯಕ್ತಿ. ಅವನು ಬಂದಿರೋದು ಬರ್ಡೇ ಫಂಕ್ಷನ್ಗೆ. ಆದ್ರೆ ಅವನು ಆಕ್ಚುಲಿ ತಂದಿರೋ ನ್ಯೂಸ್ ಆಕ್ಚುಲಿ ಬೇರೆ ಇತ್ತು. ಅವನು ಬೇರೆ ಕೆಲಸಕ್ಕೋಸ್ಕರನೇ ಅಲ್ಲಿ ಬಂದಿದ್ದ. ಅಂಡ್ ಆ ಕೆಲಸ ಏನಂತ ನಿಮ್ಗೆ ಮುಂದೆ ಗೊತ್ತಾಗುತ್ತೆ. ಎನಿವೇ ಅಲ್ಲಿಂದ ಸೀನ್ ಸೀದಾ ಈ ಸ್ಮಾಲ್ ಫ್ಯಾಮಿಲಿ ಕಡೆ ಹೋಗುತ್ತೆ. ಈ ಹೇದರಾಗೆ ಡಾನ್ಗೆ ಆ ಕನ್ನಡಿ ಮೇಲೆ ಒಂದ್ ಕಣ್ಣಿತ್ತು. ನಮ್ಮ ಮನೇಲಿ ಆಗ್ತಿರೋ ಎಲ್ಲಾ ಅಸಹಜ ಘಟನೆಗಳಿಗೆ ಕೂಡ ಅದೇ ಕನ್ನಡಿ ಕಾರಣ. ಹೇಗಾದ್ರೂ ಮಾಡಿ ಈ ಕನ್ನಡಿನ ಹೊರಗಾಗ್ಬೇಕಂತ ಅವರಿಬ್ರು ಸೇರಿ ಆ ಕನ್ನಡಿನ ತಗೊಂಡು ಮನೆ ಹೊರಗಿರೋ ಡಸ್ಟ್ಬಿನ್ಗೆ ಹಾಕ್ತಾರೆ. ಅಂಡ್ ಅದರ ನೆಕ್ಸ್ಟ್ ಡೇ ಡಸ್ಟ್ಬಿನ್ ನ ಕಲೆಕ್ಟ್ ಮಾಡುವ ಒಂದು ವ್ಯಾನ್ ಬಂದು ಆ ಮಿರನ್ನ ವ್ಯಾನ್ ಅಲ್ಲಿ ಹಾಕಿದ ಕೂಡಲೇ ಅದು ಬ್ರೇಕ್ ಆಗುತ್ತೆ. ಅಂಡ್ ಶಾಕಿಂಗ್ಲಿ ಅದು ಬ್ರೇಕ್ ಆಗಿದ್ ಕೂಡಲೇ ಈ ಕಡೆ ಅದೇ ದಿನ ತಮ್ಮ ಮನೆಯ ಟೇಬಲ್ ಮೇಲೆ ಕೂತು ಡಿನ್ನರ್ ಮಾಡ್ತಿರುವ ಹೇದರ್ಗೆ ಇದ್ದಕ್ಕಿದ್ದಾಗೆ ವಾಮಿಟ್ ಶುರುವಾಗುತ್ತೆ. ಅವಳು ಸೀದಾ ಹೋಗಿ ಸಿಂಕಲ್ಲಿ ವಾಮಿಟ್ ಮಾಡ್ತಾಳೆ. ನೋಡಿದ್ರೆ ಅದು ರಕ್ತದಿಂದ ಕೂಡಿದ್ದ ವಾಮಿಟ್ ಆಗಿತ್ತು. ಹಾಗೆ ಆ ವಾಮಿಟ್ ಒಟ್ಟಿಗೆ ಏನು ಆ ಮಿರರ್ ಬ್ರೇಕ್ ಆಗಿತ್ತು ನೋಡಿ, ಅದರ ಗ್ಲಾಸ್ ಪೀಸ್ಗಳು ಆ ವಾಮಿಟ್ ಒಟ್ಟಿಗೆ ಬರ್ತಿತ್ತು. ನಿಜವಾಗಲೂ ಕೂಡ ಅದೊಂದು ಭಯಾನಕವಾದ ಸೀನ್ ಅಂತಾನೆ ಹೇಳ್ಬೋದು. ಎನಿವೇ ಇದೊಂದು ರೀತಿಯ ಘಟನೆ. ಆದ್ರೆ ಆ ದಿನ ರಾತ್ರಿ ಜಾಕ್ ಮಲ್ಕೊಂಡಾಗ ಇದ್ದಕ್ಕಿದ್ದಾಗೆ ಅವನಿಗಲ್ಲಿ ಗೋಸ್ಟ್ ತೋರಿ ಬರುತ್ತೆ. ಹಾಗೆ ಆ ಗೋಸ್ಟ್ ಅವನ್ನ ಆ ಬೆಡ್ ಮೇಲಿಂದ ಎಬ್ಬಿಸಿ ಕಾಂಜರಿಂಗ್ ಫಸ್ಟ್ ಅಲ್ಲಿ ಯಾವ ರೀತಿ ಆ ಭೂತ ಒಬ್ಬ ಹುಡುಗಿನ ಪೊಸೆಸ್ ಮಾಡಿತ್ತು ಅದೇ ರೀತಿಯಾಗಿ ಅವನ್ನ ಪೊಸೆಸ್ ಮಾಡ್ತಿರುತ್ತೆ.
ಪಕ್ಕದಲ್ಲಿ ಜಾನೆಟ್ ಮಲಗಿದ್ರು ಕೂಡ ಅವಳಿಗೆ ಗೊತ್ತಾಗುದಿಲ್ಲ. ಇಲ್ಲಿ ಈ ಕಡೆ ಆಗ್ತಿದ್ರೆ ಆ ಕಡೆ ರೂಮಲ್ಲಿ ಹೇದರ್ ಒಬ್ಬಳೇ ತನ್ನ ರೂಮಲ್ಲಿ ಕೂತು ಟಿವಿ ಫುಟೇಜ್ ನ ನೋಡ್ತಿರ್ತಾಳೆ. ಆಕ್ಚುಲಿ ಆ ಫುಟೇಜ್ ಅಲ್ಲಿ ಅವಳ ಬರ್ಡೇ ಫಂಕ್ಷನ್ ನ ಎಲ್ಲಾ ಫುಟೇಜ್ ಇತ್ತು. ಎನಿವೇ ಹೀಗೆ ಹೋಗ್ತಾ ಹೋಗ್ತಾ ಅವಳು ಎಲ್ಲಾ ವಿಡಿಯೋನ ನೋಡ್ತಿರುವಾಗ ಇದ್ದಕ್ಕಿದ್ದಾಗೆ ಆ ಫುಟೇಜ್ ಅಲ್ಲಿ ಅವಳಿಗೆ ವಿಯರ್ಡ್ ಆಗಿರುವ ಒಬ್ಬ ವ್ಯಕ್ತಿ ತೋರಿ ಬರ್ತಾನೆ. ಅಂಡ್ ಇದ್ದಕ್ಕಿದ್ದಾಗೆ ಆ ಫುಟೇಜ್ ಒಳಗಿಂದ ಆ ವ್ಯಕ್ತಿ ಹೊರಬಂದು ಆಕ್ಸ್ ಮೂಲಕ ಆ ವ್ಯಕ್ತಿ ಇವಳ ಮೇಲೆ ಅಟ್ಯಾಕ್ ಮಾಡೋಕೆ ಬರ್ತಾನೆ. ಇವಳೆಗೂ ಅದರಿಂದ ತಪ್ಪಿಸ್ಕೊಂಡು ಸೀದಾ ಕೆಳಗೆ ಹೋಗ್ತಾಳೆ. ಆ ಹೊತ್ತಿಗೆ ಈ ಕಡೆ ಜಾಕ್ ಕೂಡ ಸರಿಯಾಗಿ ಜಾನೆಟ್ ಒಟ್ಟಿಗೆ ಸೀದಾ ಕೆಳ ಬರ್ತಾನೆ. ಅಲ್ಲಿ ನೋಡಿದ್ರೆ ಎಲ್ಲ ನಾರ್ಮಲ್ ಆಗಿತ್ತು. ಬಟ್ ಈ ಹೇದರ್ ಮಾತ್ರ ಒಂಥರ ಕೂಗ್ತಿದ್ಲು. ಅವಳಿಗೆ ಗೊತ್ತಿತ್ತು ಅದ್ ನಿಜವಾಗ್ಲೂ ಭೂತ ಈ ಮನೇಲೇನೋ ಇದೆ ಅಂತ. ಅಂಡ್ ಅದೇ ಕೂಡಲೇ ಇಡೀ ಫ್ಯಾಮಿಲಿಯವರು ಚರ್ಚ್ಗೆ ಹೋಗ್ತಾರೆ. ಹಾಗೆ ಎಲ್ಲಾ ಮೀಡಿಯಾ ಎಲ್ಲರನ್ನು ಕೂಡ ಕರೆದು ಎಲ್ಲರಿಗೆ ಇನ್ಫಾರ್ಮ್ ಮಾಡ್ತಾರೆ ಈ ಮನೇಲಿ ಭೂತ ಇದೆ ಅಂತ. ಬಟ್ ಅಕ್ಕಪಕ್ಕದವರು ಏನ್ ಮಾತಾಡ್ತಾರೆ ಅಂದ್ರೆ ಆ ಫ್ಯಾಮಿಲಿಯವರು ಫೇಮಸ್ ಆಗ್ಲಿಕ್ಕೋಸ್ಕರ ಈ ತರ ಮಾಡ್ತಿದ್ದಾರಂತ ಎಲ್ಲರೂ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎನಿವೇ ಅದಾದ ನಂತರ ಸೀನ್ ಸೀದಾ ಲೋರೆನ್ ವಾರನ್ ಫ್ಯಾಮಿಲಿ ಕಡೆ ತೋರಿಸ್ತಾರೆ. ಇಲ್ಲಿ ಆಕ್ಚುಲಿ ಜೋಡಿಯ ಮದುವೆ ಸೆಲೆಬ್ರೇಷನ್ ಆಗ್ತಿರುತ್ತೆ. ಅಂದ್ರೆ ಮದುವೆಗೋಸ್ಕರ ಆ ಒಂದಿನ ಅವರೆಲ್ಲ ಫ್ಯಾಮಿಲಿಯವರು ಶಾಪಿಂಗ್ ಅಂತ ಒಂದು ಮಾಲ್ಗೆ ಹೋಗಿರ್ತಾರೆ. ಅಲ್ಲಿ ಜೋಡಿ ತನ್ನ ಡ್ರೆಸ್ ನ ಟ್ರಯಲ್ ಮಾಡ್ಬೇಕಂತ ಒಂದು ರೂಮ್ಗೆ ಹೋಗ್ತಾಳೆ. ಅಲ್ಲಿ ಆಕ್ಚುಲಿ ಸುಮಾರು ಕನ್ನಡಿ ಇತ್ತು. ಆ ಕನ್ನಡಿ ಮೂಲಕ ಇವಳು ತನ್ನನ್ನು ನೋಡ್ತಾ ಡ್ರೆಸ್ ಚೇಂಜ್ ಮಾಡುವಾಗ ಇದ್ದಕ್ಕಿದ್ದಾಗೆ ಅವಳ ಹಿಂದೆ ಒಂದು ಭೂತ ಪ್ರತ್ಯಕ್ಷವಾಗುತ್ತೆ. ಹಾಗೆ ಕನ್ನಡಲಿ ಅವಳ ಬಿಂಬ ಇದ್ದಕ್ಕಿದ್ದಾಗೆ ಭೂತವಾಗಿ ಚೇಂಜ್ ಆಗುತ್ತೆ. ಅವಳು ಗಟ್ಟೆ ಕೂಗ್ತಾಳೆ. ಆ ಹೊತ್ತಿಗೆ ಲೋರೆನ್ ಬಂದು ಎಲ್ಲ ಕೂಡ ಸರಿಯಾಗುತ್ತೆ. ಸೊ ಈ ಕಡೆ ಆ ಕಡೆ ಎಲ್ಲ ಕೂಡ ಆ ದೆವ್ವಗಳು ತೊಂದರೆ ಕೊಡ್ತಿರುತ್ತೆ. ಆದ್ರೆ ಆ ದೆವ್ವ ಯಾವುದು ಏನ್ ಕತೆ ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಎನಿವೇ ಅದಾದ ನಂತರ ಸೀನ್ ಮತ್ತೆ ಪುನಃ ಈ ಕಡೆ ಸ್ಮರ್ಲ್ ಫ್ಯಾಮಿಲಿ ಕಡೆ ಬರುತ್ತೆ. ಈ ಕಡೆ ಸ್ಮರ್ಲ್ ಫ್ಯಾಮಿಲಿಯಲ್ಲಿ ಇವತ್ತಿಗೆ ಆಗದಿರುವ ಒಂದು ಘಟನೆ ಆಗುತ್ತೆ. ಅದೇನಪ್ಪ ಅಂದ್ರೆ ಮೆಟ್ಟಿಲಲ್ಲಿ ಇಳಿಯುವಾಗ ಆ ಮನೆಯ ಅಜ್ಜಿ ಇದ್ದಕ್ಕಿದ್ದಾಗೆ ಬಿದ್ದೋಗ್ತಾಳೆ. ಅವಳಿಗೆ ತುಂಬಾ ಸೀರಿಯಸ್ ಆಗಿ ಪ್ರಾಬ್ಲಮ್ ಆಗುತ್ತೆ. ಇದನ್ನೆಲ್ಲ ಕಂಡು ಅವರಿಗೆ ಗೊತ್ತಾಗುತ್ತೆ ಇಲ್ಲೇನೋ ಸಮಸ್ಯೆ ಇದೆ, ಫಾದರ್ನ ಕರಿಬೇಕಂತ. ಅದೇ ಕೂಡಲೇ ಚರ್ಚ್ಗೆ ಹೋಗಿ ಫಾದರ್ ಗಾಡ್ ಅನ್ನ ತಮ್ಮ ಮನೆಗೆ ಕರ್ಕೊಂಡು ಬರ್ತಾರೆ. ಸೊ ಮನೆಗೆ ಬಂದ ಕೂಡಲೇ ಆ ಫಾದರ್ ಮೊದಲೋಗಿದ್ದೆ ಆ ಮನೆಯ ಬೇಸ್ಮೆಂಟ್ಗೆ. ಅಲ್ಲಿನ ಬೇಸ್ಮೆಂಟ್ ಅಲ್ಲಿ ಒಂದು ಪಾಟ್ ಅಲ್ಲಿ ನೀರು ಇದ್ದಕ್ಕಿದ್ದಾಗೆ ಆವಿಯಾಗಿ ಮೇಲೆ ಬರೋದನ್ನ ಗಮನಿಸಿದ ಆ ಫಾದರ್ ಗೊತ್ತಾಗುತ್ತೆ ಇಲ್ಲೇನೋ ಸಮಸ್ಯೆ ಇದೆ, ಚರ್ಚ್ಗೆ ಹೋಗಿ ಬಿಷಪ್ಗಳ ಹೆಲ್ಪ್ ಮೂಲಕ ಇದನ್ನ ಸಾಲ್ವ್ ಮಾಡ್ಬೇಕಂತ. ಅದೇ ಕೂಡಲೇ ಅವರು ಕೂಡ ಚರ್ಚ್ಗೆ ಹೋಗ್ತಾರೆ. ಆದ್ರೆ ಅಲ್ಲಿ ಹೋಗ್ತಿದ್ದಾಗೆ ಅವರಿಗೆ ಅದೇ ದೆವ್ವಗಳ ಎನ್ಕೌಂಟರ್ ಆಗಿ ಅಲ್ಲಿದ್ದ ಒಂದು ವೈರ್ ಮೂಲಕ ಅವರು ತಮ್ಮಂತಾನು ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಆ ಫಾದರ್ನ ಅಂತ್ಯಕ್ರಿಯೆಗೆ ಲೋರೆನ್ ವಾರನ್ ಅವರ ಇಡೀ ಫ್ಯಾಮಿಲಿಯವರು ಕೂಡ ಬಂದಿರ್ತಾರೆ. ಅಂತ್ಯಕ್ರಿಯೆ ಎಲ್ಲ ಆದ ನಂತರ ಲೋರೆನ್ ಮನೆಗೆ ಹೋದಾಗ ಅವಳು ಕಿಚನ್ ನ ಸಿಂಕ್ ಅಲ್ಲಿ ವರ್ಕ್ ಮಾಡ್ತಿದ್ದಾಗ ಇದ್ದಕ್ಕಿದ್ದಾಗೆ ಆ ಸಿಂಕ್ ತುಂಬಾ ರಕ್ತ ತುಂಬಿ ಇಡೀ ಮನೆ ತುಂಬಾ ಆವರಿಸುತ್ತೆ. ಆಮೇಲೆ ಅವಳಿಗೆ ಗೊತ್ತಾಗುತ್ತೆ ಇದೆಲ್ಲ ಒಂದು ವಿಷನ್, ರಿಯಲ್ ಆಗಿ ಏನು ಕೂಡ ಇಲ್ಲ ಅಂತ. ಅನಂತರ ಈ ಜೋಡಿ ಏನ್ ಮಾಡ್ತಾಳೆ, ಸತ್ತೋಗಿದ್ದ ಆ ಫಾದರ್ ಹೇಗ್ ಸತ್ತೋದ್ರು ಅದರ ಹಿಂದಿನ ಮಿಸ್ಟ್ರಿನ್ ಅಂತ ತಿಳ್ಕೊಳ್ತಾ ಅವಳು ಸೀದಾ ಆ ಸ್ಮರ್ಲ್ ಫ್ಯಾಮಿಲಿ ಕಡೆ ಹೋಗ್ತಾಳೆ. ಅವಳನ್ನ ಹಿಂಬಾಲಿಸ್ಕೊಂಡು ಲೋರೆನ್ ಹಾಗೆ ಕೂಡ ಹೋಗ್ತಾರೆ. ಎರಡನ್ ಲೋರೆನ್ಗೆ ಗೊತ್ತಾಗುತ್ತೆ ಇವಳು ಹೋಗ್ತಿರುವ ದಾರಿ ಸರಿಯಿಲ್ಲ ಅಂತ. ಸೊ ಅವಳಿಗೆ ವಾರ್ನ್ ಮಾಡ್ತಾರೆ ಅಲ್ಲಿ ಹೋಗುವುದು ಅಪಾಯ ಅಂತ. ಬಟ್ ಜೋಡಿ ಅವರಿಗೆ ಕನ್ವಿನ್ಸ್ ಮಾಡ್ತಾರೆ ಹೇಗಾದ್ರೂ ಮಾಡಿ ಆ ಫ್ಯಾಮಿಲಿಗೆ ಸಹಾಯ ಮಾಡ್ಬೇಕಂತ. ಜೋಡಿ ಹೇಳಿದೆಂಬ ಒಂದೇ ಒಂದು ಕಾರಣಕ್ಕೆ ಈ ಲೋರೆನ್ ಅವರ ಮನೆನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಾಳೆ. ಅಲ್ಲವಳಿಗೆ 3 ಆತ್ಮ ತೋರಿ ಬರುತ್ತೆ. ಹಾಗೆ ಆ 3 ಆತ್ಮನ ಕಂಟ್ರೋಲ್ ಮಾಡೋದು ಬೇರೆ ಯಾವುದೋ ಆತ್ಮ ಅಂತ ಗೊತ್ತಾಗುತ್ತೆ. ಅಂಡ್ ಕೊನೆಗೂ ಸತತ ಪ್ರಯತ್ನ ನಂತರ ಅವಳಿಗೆ ಆ ಮನೆ ಹಿಂದಿರೋ ಒಂದು ಕತೆ ಗೊತ್ತಾಗುತ್ತೆ. ಹಾಗೆ ಆ ಕತೆನ ಎಲ್ಲರಿಗೂ ಹೇಳ್ತಾ ಹೋಗ್ತಾಳೆ. ಸುಮಾರು ವರ್ಷಗಳ ಹಿಂದೆ ಆ ಮನೆ ಒಂದು ಫಾರ್ಮ್ ಆಗಿತ್ತು. ಅಲ್ಲೊಬ್ಬ ಗಂಡ ಹೆಂಡತಿಯಾಗಿ ಹೆಂಡತಿಯ ಅಮ್ಮ ವಾಸವಾಗಿದ್ರು. ಆದ್ರೆ ಆ ಗಂಡ ಹೆಂಡತಿಗೆ ಸ್ವಾತಂತ್ರ್ಯ ಕೊಡದೆ ಯಾವಾಗ್ಲೂ ರೂಮಲ್ಲಿ ಬಂದಿ ಮಾಡಿಟ್ಟಿದ್ದ. ಇದರಿಂದ ಆ ಹೆಂಡತಿ ಕೂಡ ಬೇಜಾರಾಗಿ ಅವಳು ಒಂದಿನ ಒಬ್ಬ ಹುಡುಗನೊಟ್ಟಿಗೆ ಸಂಬಂಧವನ್ನ ಬೆಳೆಸ್ಕೋತಾಳೆ. ಅದೇಗೋ ಆ ಗಂಡನಿಗೆ ಗೊತ್ತಾಗಿ ಅವನು ಕೋಪದಲ್ಲಿ ಹೆಂಡತಿ ಅಮ್ಮನ ಬರ್ಬರವಾಗಿ ಕೊಂದಾಗ್ತಾನೆ. ಅನಂತರ ಅವನು ಕೂಡ ಸತ್ತೋಗಿ ಆವತ್ತಿಂದ ಆ 3 ಆತ್ಮ ಈ ಮನೆಯಲ್ಲಿ ಬಂದಿಯಾಗಿದೆ ಅಂತ ಅವಳು ಹೇಳ್ತಾಳೆ. ಹಾಗೆ ಇನ್ನು ಎಕ್ಸ್ಪ್ಲೋರ್ ಮಾಡ್ತಾ ಗೊತ್ತಾಗುತ್ತೆ ಆ ಮನೆಯಲ್ಲಿ ಅನಬೆಲ್ ಡಾಲ್ ಇದೆ ಅಂತ. ಅದಲ್ಲದೆ ಆ ಎಲ್ಲ ಆತ್ಮಗಳನ್ನ ಕಂಟ್ರೋಲ್ ಮಾಡ್ತಿರೋದು ಅದೇ ಡಾಲ್ ಅಂತ ಗೊತ್ತಾಗುತ್ತೆ. ಹಾಗೆ ಆ ಮನೇಲಿ ಲೋರೆನ್ಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ತೋರಿಸಿದ ಅದೇ ಹಾಂಟೆಡ್ ಕನ್ನಡಿ ತೋರಿ ಬರುತ್ತೆ. ಅಂಡ್ ಅವಳಿಗೆ ಗೊತ್ತಾಗುತ್ತೆ ಇಷ್ಟೆಲ್ಲ ಆಗ್ತಿರೋದಕ್ಕೆ ಕಾರಣ ಇದೇ ಹಾಂಟೆಡ್ ಕನ್ನಡಿ. ನಾವು ಸ್ಟಾರ್ಟಿಂಗ್ ಅಲ್ಲಿ ಈ ಕನ್ನಡಿಗೆ ಹೆದರ್ಕೊಂಡು ಓಡಿ ಹೋಗಿದ್ವಿ. ಆದ್ರೆ ಇವಾಗ ಓಡಿ ಹೋಗೋದ್ರಲ್ಲಿ ಅರ್ಥ ಇಲ್ಲ. ಹೇಗಾದ್ರೂ ಮಾಡಿ ಇದನ್ನ ನಾಶ ಮಾಡಿ ಈ ಫ್ಯಾಮಿಲಿನ ಕಾಪಾಡ್ಬೇಕಂತ ಅವರು ಅದೇ ಕೂಡಲೇ ಆ ಕನ್ನಡಿನ ಶಿಫ್ಟ್ ಮಾಡ್ಲಿಕ್ಕೆ ನೋಡ್ತಾರೆ. ಡಾನಿ ಕಾರ್ ತೆಗೆದ್ರೆ ಏಡ್ ಅಂಡ್ ಜಾಗ್ ಆ ಕನ್ನಡಿನ ಎತ್ತಲಿಕ್ಕೆ ಹೋಗ್ತಾರೆ. ಆದ್ರೆ ಎಷ್ಟೇ ಟ್ರೈ ಮಾಡಿದ್ರು ಕೂಡ ಅದು ನೆಲಕ್ಕೆ ಅಂಟಿಕೊಂಡಾಗಿತ್ತು.
ಆವಾಗ ಡಾನಿಗೆ ತನ್ನ ಕಾರ್ ಎದುರುಗಡೆ ಯಾವುದೋ ಆತ್ಮ ತೋರಿ ಬಂದು ಅವನ ಕಾರ್ ಆಕ್ಸಿಡೆಂಟ್ ಆಗುತ್ತೆ. ಅದಲ್ಲದೆ ಈ ಕಡೆ ಹಲವಾರು ಪ್ರಯತ್ನದ ನಂತರ ಆ ಗೋಸ್ಟ್ಗಳು ಕೊನೆಗೂ ಜೂಡಿನ ಪೊಸೆಸ್ ಮಾಡುತ್ತೆ ಅಂಡ್ ಅವುಗಳು ಹೇಳುತ್ತೆ ಅಂತೂ ಇಂತೂ ನಾವು ಜೂಡಿನ ಪೊಸೆಸ್ ಮಾಡಿದ್ವಿ ಅಂತ. ಅಂಡ್ ಅವುಗಳ ಟಾರ್ಗೆಟ್ ಇದ್ದಿದ್ದು ಕೂಡ ಅವಳನ್ನ ಪೊಸೆಸ್ ಮಾಡೋದು. ಎನಿವೇ ಆ ಪೊಸೆಸ್ ಎಲ್ಲಿವರೆಗೆ ಹೋಗಿತ್ತಂದ್ರೆ ಖುದ್ದು ಜೂಡಿ ಆ ಮನೇಲಿ ಹ್ಯಾಂಗ್ ಮಾಡ್ಕೊಂಡು ಸತ್ತೋಗ್ಲಿಕ್ಕೆ ನೋಡ್ತಾಳೆ. ಎರ್ಡೆನ್ ಲಾರೆನ್ ಹೋಗಿ ಅವಳನ್ನ ಕಾಪಾಡ್ತಲಾದ್ರೂ ಅವಳ ಉಸಿರೇನಿತ್ತು ಅದು ಸ್ಟಕ್ ಆಗಿ ಹೋಗಿತ್ತು. ಯಾವ ರೀತಿ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಅವಳು ಹುಟ್ಟಿದಾಗ ಅವಳ ಉಸಿರು 1 ನಿಮಿಷ ನಿಂತೋಗಿತ್ತು, ಅದೇ ರೀತಿ ಇವಾಗ ಕೂಡ ಆಗಿತ್ತು. ಅನಂತರ ಹೇಗೋ ಅವಳು ಬದುಕ್ತಾಳೆ. ಅನಂತರ ಇವರಿಗೆ ಗೊತ್ತಾಗುತ್ತೆ ಅಂದ್ರೆ ಎರ್ಡೆನ್ ಲಾರೆನ್ ಹೇಗಾದ್ರೂ ಮಾಡಿ ಆ ಕನ್ನಡಿ ಮುಂದೆ ನಿಂತು ಎಕ್ಸೋರಿಸಮ್ ಮಾಡಿದ್ರೆ ಆ ಆತ್ಮನ ನಾಶ ಮಾಡ್ಬೋದಂತ ಅದೇ ಕೂಡಲೇ ಎರ್ಡೆನ್ ಲಾರೆನ್ ಆ ಕನ್ನಡಿ ಮುಂದೆ ನಿಂತು ಎಕ್ಸೋರಿಸಮ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಾಗೆ ಅದಕ್ಕೆ ಈ ಜೋಡಿ ಕೂಡ ಹೆಲ್ಪ್ ಮಾಡ್ತಾಳೆ. ಅಂಡ್ ಲಾಸ್ಟ್ ಅಲ್ಲಿ ಅಂತೂ ಇಂತೂ ಹೇಗೋ ಎಕ್ಸೋರಿಸಮ್ ಕಂಪ್ಲೀಟ್ ಆಗಿ ಆ ಎಲ್ಲ ಆತ್ಮಗಳನ್ನ ಎರ್ಡೆನ್ ಲಾರೆನ್ ಸೇರಿ ನಾಶ ಮಾಡಿಬಿಡ್ತಾರೆ. ಹಾಗೆ ಅಲ್ಲಿಗೆ ಎಲ್ಲ ಕೂಡ ಸರಿಯಾಗಿ ಲಾಸ್ಟ್ ಅಲ್ಲಿ ಜೋಡಿಯ ಮದುವೆ ಕೂಡ ಆಗುತ್ತೆ ಅಂಡ್ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಸೊ ಇದು ಆಕ್ಚುಲಿ ಕಾಂಜರಿಂಗ್ 4ನ ಕತೆ. ನನ್ನ ಅನಿಸಿಕೆ ಕಡೆ ಬಂದ್ರೆ ನಿಜವಾಗ್ಲೂ ನನಗೆ ಈ ಮೂವಿ ಇಷ್ಟ ಆಗಲಿಲ್ಲ. ಕಾಂಜರಿಂಗ್ ಅದರ್ ಪಾರ್ಟ್ಸ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬಾ ವೀಕ್ ಆಗಿತ್ತು. ಎನಿವೇ 1 ಟೈಮ್ ಅಂತೂ ನೋಡ್ಲೇಬಹುದು. ಸೊ ನಿಮ್ಗೆ ಹೇಗೆ ಅನಿಸ್ತಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಇದಿಷ್ಟು ಇವತ್ತಿನ ಕತೆ. ಮುಂದಿನ ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.